ಶ್ರೀ ಮಂಜುನಾಥ್ ಜನಗೋಡ್ ಸಾಹಿತಿಗಳು ಮತ್ತು ಪ್ರಕಾರ ವಾಗ್ಮಿಗಳು ವಿಜಯಪುರ ಇವರಿಂದ ಅತಿಥಿ ನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕನ್ನಡ ನಾಡಿನ ಕೋಡುಗಲ್ಲುಗಳು ಚಾವುಂಡರಾಯನ ಬರುವ ಕಾಯುತ್ತಲಿವೆಯ ಕನ್ನಡ ನಾಡಿನ ಸಾಧ್ಯವಾಗದ ಸಾಧ್ಯತೆಗಳೆಲ್ಲ ಬಸವಣ್ಣನವರ ಬರುವ ಕಾಯುತ್ತಲಿವೆಯ ಕನ್ನಡ ನಾಡಿನ ನದಿ ಕೊಳ್ಳ ಪ್ರಪಾತಗಳೆಲ್ಲ ವಿಶ್ವೇಶ್ವರಯ್ಯನವರ ಬರುವ ಕಾಯುತ್ತಲಿವೆಯ ಕನ್ನಡ ನಾಡಿನ ತಾಳೆ ಪತ್ರಗಳೆಲ್ಲ ಕುಮಾರದಾಸನ ಕಂಠ ಪತ್ರಕ್ಕಾಗಿ ಕಾಯುತ್ತಲಿವೆಯ ಸ್ವತಂತ್ರ ಧೀರ ಶ್ರೀ ಸಿದ್ದೇಶ್ವರ ಈ ನಾಡಿನಲ್ಲಿ ಉಕ್ಕು ಹುಲಿಯಾಗಲು ಬಿದಿರು ಕೊಡಲಾಗಲು ಸೋರೆ ವೀಣೆಯಾಗಲು ಕಟ್ಟಿ ಕೊಂಚವಾಗಲು ನಿನ್ನ ಆಗಮನಕ್ಕಾಗಿ ಕಾಯುತ್ತಲಿವೆಯ ಅಂತ ಸಿದ್ದಯ್ಯ ಪುರಾಣಿಕ ಅವರೊಂದು ಕಡೆ ಹೇಳ್ತಾರೆ. ಅವರೆಲ್ಲ ಬರ್ತಾರಂತ ನನಗೇನು ನಂಬಿಕೆ ಇಲ್ಲ. ಕಾರಣ ಒಮ್ಮೆ ಬಂದವರು ಮತ್ತೊಮ್ಮೆ ಬರುವುದಕ್ಕೆ ಸಾಧ್ಯವೂ ಇಲ್ಲ. ಆದರೆ ಅವರ ರೂಪವನ್ನು ತಾಳುವಂತ ಒಂದು ಅವಕಾಶ ಯಾರಿಗಿದೆ ಅಂತಂದ್ರೆ ನಿಮಗಿದೆ. ಆದರೆ ಬದಲಾವಣೆ ನಮ್ಮಿಂದ ಆಗಬೇಕಿದೆ. ಹೀಗಾಗಿ ಬದಲಾವಣೆಯ ಗಾಳಿಗೆ ಮೈಯೊಡ್ಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲೇ ಸಮಯ ಬಹಳ ಆಗಿದೆ. ಸಮಯದ ಅಭಾವ, ಅದನ್ನು ಅರಿತುಕೊಂಡು ಮಾತನಾಡೋದು ನನ್ನ ಸ್ವಭಾವ. ಹೀಗಾಗಿ ಅತಿ ಕಡಿಮೆ ಸಮಯದಲ್ಲಿ ಹೇಳಬೇಕಾದ ವಿಷಯವನ್ನ ಹೇಳ್ತೀನಿ. ಅವರು ಇವರು ಎಂದರೆ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಭವ್ಯ ಭಾರತದ ಕನಸನ್ನು ನಿರ್ಮಾಣ ಮಾಡಿ ವಿಶ್ವಗುರು ಭಾರತವನ್ನು ಕಟ್ಟುವುದಕ್ಕೆ ಕಟಿಬದ್ಧವಾಗಿ ನಿಂತಿರುವಂತಹ ಎಲ್ಲ ಸಿಂಹಿಣಿಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನೇರವಾಗಿ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಮೊದಲನೇದಾಗಿ ಬಹಳ ಖುಷಿಯ ವಿಚಾರ ಏನು ಅಂತಂದ್ರೆ, ಕಲಿಸಿದ ಗುರುಗಳು ನನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದ್ ಕಡೆ ಮುಜುಗರ ಆಗ್ತಾ ಇತ್ತು. ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ನನ್ನ ಗುರುವಿನ ಎದುರಿಗೆ ಅಟ್ಲೀಸ್ಟ್ ಅವರ ಪದತಲದಲ್ಲಿ ಕಲ್ತಿದ್ದಕ್ಕೆ ನನಗಿಷ್ಟು ಗೌರವ ಸಿಗ್ತಲ್ಲ ಅನ್ನೋ ಒಂದು ಸಂತೋಷ ನನಗಾಗ್ತಾ ಇತ್ತು. ಮಾಡ್ಯಾಳ್ ಸರ್ ಕೈಯಲ್ಲಿ ಕಲ್ತಿದ್ದೀನಿ. ಆಮೇಲೆ ನೋಡಿದೆ ಪೊಲಿಟಿಕಲ್ ಸೈನ್ಸ್ ಮೇಡಮ್ ಸುರೇಖಾ ಮೇಡಮ್ ಅವರು ಇಲ್ಲೇ ಇದ್ದಾರೆ, ಅವ್ರ ಕೈಯಲ್ಲಿ ಕೂಡ ಕಲ್ತಿದ್ದೀನಿ. ಆಲ್ಮೇಲೆ ಅನ್ನುವಂಥ ಕಾಲೇಜಿನಲ್ಲಿ ನಡೀತಾ ಇದ್ದಿದ್ದು 4 ಕ್ಲಾಸ್ಗಳು. ಆ 4 ಕ್ಲಾಸ್ಗಳಲ್ಲಿ ದಿನಂಪ್ರತಿ ನಡೀತಾ ಇದ್ದಿದ್ದು 3 ಕ್ಲಾಸ್ಗಳು. ಒಂದು ಮಿಸ್ ಆಗದಾಗ ನಡೀತಾ ಇದ್ದಿದ್ದು, ಒಂದು ಪೊಲಿಟಿಕಲ್ ಸೈನ್ಸ್ ನಡೀತಿತ್ತು, ಇನ್ನೊಂದು ಹಿಸ್ಟ್ರಿ ನಡೀತಿತ್ತು, ಒಂದು ಕನ್ನಡ ನಡೀತಿತ್ತು. ನಾವು ಕನ್ನಡ ಕೂಡ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ಕೂಡ್ತಿದ್ದೆ. ಆ ಪೊಲಿಟಿಕಲ್ ಸೈನ್ಸ್ ಕೂತಿದ್ದಕ್ಕಾಗಿನೇ ಇವತ್ತಿನ ದಿನ ನಾನು MA ಪೊಲಿಟಿಕಲ್ ಸೈನ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದ್ದು. ಅದಕ್ಕೆ ಅವರ ಆಶೀರ್ವಾದನೇ ಕಾಲ. ಅದಾದ ನಂತರ ಇತಿಹಾಸವನ್ನ ಅವ್ರು ಯಾವ ತರ ಬೋಧನೆ ಮಾಡ್ತಿದ್ರು ನನ್ಗಂತಂದ್ರೆ, ಅವ್ರ ಜೊತೆ ಬೋಧನೆಗಿಂತ ಚರ್ಚೆನೇ ಜಾಸ್ತಿ ಆಗ್ತಿತ್ತು, ಅಟಚ್ಚು ಜಾಸ್ತಿ ನಾನು ಸ್ವಲ್ಪ. ಇವನ್ ಕಳೆದ ಬಾರಿ ನಾನು ಇಂಡಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಆಟ ಹಚ್ಚಿದ್ದಕ್ಕಾಗಿ ಅರ್ಧಕ್ಕೆ ಭಾಷಣ ಮಾಡಿಬಿಟ್ಟು ಹೋಗಿದ್ದೆ. ಯಾಕಂದ್ರೆ ಸತ್ಯ ಕಹಿಯಾಗಿರುತ್ತೆ, ಸಹಿಸಿಕೊಳ್ಳುವ ಮನಸ್ಸು ಬಹಳ ಜನಕ್ಕಿರಲ್ಲ. ಆದರೆ ಹೊಗಳಿಕೆಯನ್ನ ಮಾಡುವಂತ ಗುಣ ನನ್ನಲ್ಲಿಲ್ಲ. ಬಕೆಟ್ ಹಿಡ್ಕೊಂಡು ಎಲ್ಲಿ ತಿರುಗಾಡಲ್ಲ, ತಿರುಗಾಡಿಯೂ ಇಲ್ಲ. ನನ್ನ ಗುರುಗಳ ಕರೆದ್ರ ತಕ್ಷಣ ನಾನು ಒಂದೇ ಮಾತಿಗೆ ಒಪ್ಕೊಂಡು ಇಲ್ಲಿ ಬಂದ ನಂತರ ಈ ಕಾಲೇಜು, ನಿಮ್ಮ ಪ್ರಾಚಾರ್ಯರ ವಿಚಾರಗಳು ಕೇಳಿದ ನಂತರ ಅನ್ನಿಸ್ತು, ಪ್ರತಿಯೊಂದು ಸರ್ಕಾರಿ ಕಾಲೇಜುಗಳಲ್ಲಿ ಇಂಥ ಪ್ರಾಚಾರ್ಯರು ಇದ್ದಿದ್ದೆ ಆದ್ರೆ ಎಲ್ಲಾ ಕಾಲೇಜುಗಳು ಪರಿವರ್ತನೆ ಆಗೇ ಆಗ್ತಾವ. ಯಾಕಂದ್ರೆ ಸರ್ಕಾರಿ ಕಾಲೇಜುಗಳು ಇವತ್ತಿನ ದಿನ ಎಲ್ಲಿಗೆ ಬಂದಿದೆ ನನಗೇನು ಯಾರ ಮುಲಾಜು ಇಲ್ಲ, ನೇರವಾಗಿ ಮಾತಾಡೋನು. ಸರ್ಕಾರಿ ಕಾಲೇಜುಗಳಿಗೂ ದನದ ಕೊಂಡಡಿಗಳಿಗೂ ಏನು ವ್ಯತ್ಯಾಸ ಇಲ್ಲಾರ್ದಂಗೆ ಮಾಡಾಕತ್ತಿದ್ರು. ಸರ್ಕಾರಿ ಕಾಲೇಜುಗಳಂದ್ರೆ ಮೂಗು ಮುರಿತಾ ಇದ್ರು. ಇವಾಗ ಸರ್ಕಾರಿ ಹಾಸ್ಪಿಟಲ್ಗಳಂದ್ರೆ ಮೂಗು ಮುರಿತಾರೆ. ಆದರೆ ನಿಜವಾಗ್ಲೂ ಎಲ್ಲಾ ಫೆಸಿಲಿಟೀಸ್ ಅಲ್ಲಿ ಸಿಗುತ್ತೆ, ಅದನ್ನು ಬಳಕೆ ಮಾಡುವಂತ ಮನಸ್ಥಿತಿ ಬಹಳ ಜನಕ್ಕಿಲ್ಲ. ಆ ಮನಸ್ಥಿತಿ ಯಾರಲ್ಲಿ ಇರುತ್ತಲ್ಲ ಅಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ. ಅಂತ ಮನಸ್ಥಿತಿ ಇಟ್ಕೊಂಡು ಇವತ್ತು 5 ಕೋಟಿ ರೂಪಾಯಿ ಅನುದಾನ ತಗೊಂಡ್ ಬರ್ತಾರೆ ಅಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ ರೀ. 5 ಕೋಟಿ ರೂಪಾಯಿ ಏನ್ ಬೇಕಾದ್ರೂ ಮಾಡ್ಬೋದು ನಾವಿಲ್ಲಿ. ಇಂಥ ಕಾಲೇಜಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಇಂಡಿ ಸುತ್ತಮುತ್ತಲೇ ಇದ್ದೀರಿ. ಆದ್ರೆ ನನಗೆ ಬೇಜಾರು ಅನ್ನಿಸ್ತು, ಎಲ್ಲರೂ ನೀವು 3 ವರ್ಷದ ಅನುಭವಗಳನ್ನ ಹಂಚಿಕೊಳ್ತಿರ್ಬೇಕಾದ್ರೆ ಎಲ್ಲರದ್ದು ಸಿಮಿಲರ್ ಆಗಿನೇ ಬಂತು. ಕೆಲವೊಬ್ಬರಂತರೂ ಮಾತಾಡ್ತಾ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಫೀಲ್ ಆಗ್ತಾ ಇದೆ ಅಷ್ಟು ಫೀಲ್ ಆಗುತ್ತೆ ಅಂತ ಹೇಳ್ಕೊಂಡ್ರು. ಇವತ್ತಿನ ದಿನ ಗಂಡ ಮನೆಗೆ ಹೋಗ್ಬೇಕಾದ್ರೆ ಖುಷಿಯಿಂದಾನೇ ಹೋಗ್ತಾರೆ, ಯಾರು ಅಳ್ಳಕತ್ತಿಲ್ರಿ. ಯಾಕಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿ ವ್ಯತ್ಯಾಸಗಳು ಎಲ್ಲಿಗೆ ಬಂದಿದೆ ಅಂತಂದ್ರೆ, ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಬಂದು ಹುಡುಗ ಮೊಬೈಲ್ ಕೊಟ್ಟು ಹೋಗುವಂತ ಒಂದು ಕಲ್ಚರ್ ಬೆಳೆಸ್ಕೊಂಡಿದ್ದಾನೆ. ಬೆಳತನ ಚಾಟಿಂಗು, ಇಡೀ ರಾತ್ರಿ ಮೀಟಿಂಗು, ಮುಂದೆ ಜಗಳ, ಲಗ್ನ ಆದ ನಂತರ ಬರೀ ಫೈಟಿಂಗು. ಯಾಕೆ ಹಿಂಗಾಯ್ತು ಅಂತಂದ್ರೆ ನಮ್ಮ ಕಲ್ಚರ್ ಅಲ್ಲಿಗೆ ತಂದು ನಿಲ್ಸಿದ್ದೀರಿ. ಇವತ್ತು ಕಲ್ಚರ್ ಅನ್ನೋ ವಿಷಯ ಬಂದಾಗ ಪುಸ್ತಕಗಳ ಮೂಲಕ ಒಂದಿಷ್ಟು ಸಂಸ್ಕಾರವನ್ನು ಕೊಡುವಂತ, ಪುಸ್ತಕಗಳ ಮೂಲಕ ಸಾಹಿತ್ಯವನ್ನು
ಮಾಡ್ತಾರೆ. ಅವ್ರು ನಿಮಗೆ ಇವತ್ತಿಲ್ಲಿ ಉಪನ್ಯಾಸಕರಾಗಿದ್ದಾರೆ, ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಒಂದು ಆಲ್ಮೇಲ್ ಅಂತ ಊರು, ಕಡನಿ ಅಂತ ಕುಗ್ರಾಮದಲ್ಲಿ ಇದ್ದುಕೊಂಡು ಬೆಳಗು ಪ್ರಕಾಶವನ್ನು ಸ್ಥಾಪನೆ ಮಾಡಿ ಹಲವಾರು ಪುಸ್ತಕಗಳನ್ನು ನಾಡಿಗೆ ಅರ್ಪಣೆ ಮಾಡ್ತಿದ್ದಾರೆ. ನನಗೂ ಒಂದು ಆಪ್ಷನ್ ಕೊಟ್ಟರು ಸರ್ ಒಂದ್ಸರ್ತಿ. ಸರ್ ಒಂದು 4 ಮಂದಿ ಕೈಯಾಗ ಪುಸ್ತಕ ಬರ್ಲಿಕ್ಕೆ ಅಂತ ಕೊಟ್ಟಿದ್ದೀನಿ, 4 ಮಂದಿ 4 ತಿಂಗಳು ಇಟ್ಕೊಂಡಾರ, ಯಾರು ಬರೆದು ಕೊಟ್ಟಿಲ್ಲ, ನೀವು ಅದನ್ನು ಬರೆದು ಕೊಡ್ರಿ ಅಂತ ನನಗೆ ಹೇಳಿದ್ರು. ಸರ್ ಯಾರ ಬಗ್ಗೆ ಬರಿಬೇಕು ಅಂತ ಕೇಳಿದಾಗ ನಮ್ಮ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಗಜಲ್ ಗಾಯಕ ಸ್ವರ ಸಾಮ್ರಾಟ್ ರವೀಂದ್ರ ಹಂಡಿಗ್ನವ್ರ ಬಗ್ಗೆ ಬರಿಬೇಕ್ರಿ ಅಂತ ಹೇಳಿದ್ರು. ರವೀಂದ್ರ ಹಂಡಿಗ್ನವ್ರ ಬಗ್ಗೆ ಬರಿಬೇಕು ಅಂದ್ರೆ ಎಷ್ಟು ಕೊಡ್ತೀರಿ ಸರ್ ನನಗೆ ಬರ್ಲಿಕ್ಕೆ ಅಂತ ಕೇಳಿದೆ. ಅವ್ರಂದ್ರು ಸರ್ ಬಹಳ ಶಾರ್ಟ್ ಐತಿ ಟೈಮು, ಒಂದು 20-25 ದಿನದಾಗ ಏನ್ರೆ ಬರೆದು ಕೊಡ್ರಿ. ಅದನ್ನು ಎಷ್ಟು ಹೇಳಿದ್ರು, ಅದು 45ರಿಂದ 50 ಪುಟಗಳು ನೀವು ಬರೆದು ಕೊಡ್ರಿ, ಇನ್ನೊಂದು 20 ಪುಟಗಳನ್ನ ನಾವು ಫೋಟೋ ಹಾಕೊಂಡ್ಬಿಟ್ಟು ಮ್ಯಾನೇಜ್ ಮಾಡ್ತೀವಿ ಪುಸ್ತಕ ಅಂತ ಹೇಳಿದ್ರು. ಸರಿ ಸರ್ ಬರೆದು ಕೊಡ್ತೀನಿ ಅಂತ ಹೇಳಿದೆ. ಆದರೆ ಆ ವ್ಯಕ್ತಿ ಬಗ್ಗೆ ಬರಿಬೇಕು ಅಂತ ನಿರ್ಧಾರ ಮಾಡಿದಾಗ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಹುಡುಕೊಂಡು ಹೊರಟಾಗ ಕೇವಲ 12 ದಿನಗಳಲ್ಲಿ ನಾನು ಪುಸ್ತಕ ಬರೆದು ಕೊಟ್ಟೆ. ಆ ಪುಸ್ತಕ 120 ಪುಟಗಳಿಂದ ಕೂಡಿತ್ತು. ಇವತ್ತಿಗೂ ಕೂಡ ಎಲ್ಲರೂ ಅದನ್ನ ಅಪೇಕ್ಷೆಯಿಂದ ಓದ್ತಾರೆ. ಸೊ ರಮೇಶ್ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್, ನಿಮ್ಮ ಪ್ರಕಾಶನದಡಿಯಲ್ಲಿ ಒಂದು ಅತ್ಯುತ್ತಮ ಪುಸ್ತಕ ಬರಲಿಕ್ಕೆ ಕಾರಣ ಆಯ್ತು ಅಂತ. ಇಂಡಿ ಭಾಗದಲ್ಲಿ ಇದ್ದೀರಲ್ಲ ನೀವೆಲ್ಲ, ನೀವು ಮಾತಾಡ್ತಿರ್ಬೇಕಾದ್ರೆ ಹೆಮ್ಮೆ ಪಡ್ಕೊಂಡು ಹೇಳ್ಬೇಕಾಗಿತ್ತು. ನಾನು ಎಲ್ಲಿದ್ದೀನಿ ಅಂತಂದ್ರೆ ಇಂಥ ಫಸ್ಟ್ ಮಾತಾಡ್ತಿರ್ಬೇಕು ಅನ್ನೋದು ಹಳೆ ಬಿಲ್ಡಿಂಗ್ ಅಲ್ಲಿ ಇದ್ವಿ, ಹಳೆ ಬಿಲ್ಡಿಂಗ್ ನಂತರ ಹೊಸ ಬಿಲ್ಡಿಂಗ್ ಬಂದ್ವಿ, ಮತ್ತೆ ಹಳೆ ಬಿಲ್ಡಿಂಗ್ ನೆನಪಾಗ್ತಾ ಇದೆ ಅಂತ ಹೇಳಿದ್ರಿ. ಆದರೆ ಆ ಹಳೆ ಬಿಲ್ಡಿಂಗು ಹೊಸ ಬಿಲ್ಡಿಂಗು ನಿಂತಿರುವಂತ ನೆಲದ ಬಗ್ಗೆ ಒಬ್ಬರಾದ್ರೂ ಮಾತಾಡ್ತೀರೇನೋ ಅಂತ ನಾನು ಅನ್ಕೊಂಡಿದ್ದೆ. ಯಾರೂ ಮಾತಾಡ್ಲಿಲ್ಲ. ನಂಗೆ ಈ ನೆಲದ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ಆದ್ರೆ ಈ ನೆಲದ ಬಗ್ಗೆ ನನಗಿದ್ದಷ್ಟು ಗೌರವ ನಿಮ್ಗೆ ಯಾರಿಗೆ ಐತೋ ನನಗೆ ಅದನ್ನ ಹೇಳಕ್ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಇವತ್ತಿಗೂ ಕೂಡ ಇಂಡಿ ಅಂತ ಹೊಡೆದಾಗ ವೆಬ್ಸೈಟ್ ಅಲ್ಲಿ ಟ್ರೈ ಮಾಡಿ ನೋಡಿ, ಭೀಮಾ ತೀರದ ಹಂತಕರು, ಭೀಮಾ ತೀರದ ಹಂತಕರು, ಭೀಮಾ ತೀರದ ಹಂತಕರು ಅಂತ ಇಡೀ ಇಂಡಿ ಭಾಗವನ್ನ ಬರೀ ರಕ್ತಮಯವಾಗಿ ತೋರಿಸುವಂತ ಕೆಲಸ ಮಾಡಿದ್ರು. ಒಂದು ಕಡೆ ನನ್ನ ಬರವಣಿಗೆಗೆ ಗುರು ಅಂತ ಕರ್ಕೊಂಡಂತ ರವಿ ಬೆಳಗೇರಿ ಅವರು ಮಾಡಿದ ಕೆಲಸನೂ ಇದೆ. ಈ ಭಾಗವನ್ನ ಬರೀ ರಕ್ತ ಸಿಕ್ತವಾಗಿ ತೋರಿಸಿದ್ರು. ಆದ್ರೆ ಇದು ಭೀಮಾ ತೀರದ ಹಂತಕರ ನಾಡಲ್ಲ, ಇದು ಭೀಮಾ ತೀರದ ಚಿಂತಕರ ನಾಡು ಅಂತ ಹೇಳ್ಬೇಕಾದಂತ ಕೆಲಸ ಆಗ್ಬೇಕಾಗಿತ್ತು. ನಿಮ್ಗೆ ಗೊತ್ತೇನ್ರಿ, ಭೀಮಾ ತೀರದ ಚಿಂತಕರ ಅಂತ ಕರಿತೀವಲ್ಲ, ಇಲ್ಲಿ ಎಷ್ಟು ಜನಕ್ಕೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಬಂದಿದ್ದಾವೆ? 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬಂತು? ಕುವೆಂಪು ಅವರಿಗೆ ಬಂತು. ನಿಜ ಹೇಳ್ತೀನಿ, ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬರಬೇಕಾಗಿತ್ತು ಅಂತಂದ್ರೆ ಅದು ಹಲಸಂಗಿಯ ಮೊದಲ ಚನ್ನರಿಗೆ ಬರಬೇಕಾಗಿತ್ತು. ಆದ್ರೆ ಅದನ್ನು ಯಾರು ಗುರುತಿಸಲಿಲ್ಲ ರೀ. ದರಾ ಬೇಂದ್ರೆ ಅವರು ಬರೆದಂತ ಸಾಹಿತ್ಯವನ್ನು ಇಟ್ಕೊಂಡು ಇವತ್ತು ನಾವು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡ್ತೀವಿ. ಪ್ರತಿಯೊಂದು ಕಡೆ ದರಾ ಬೇಂದ್ರೆ ಅವ್ರನ್ನ ಉಲ್ಲೇಖ ಮಾಡ್ತೀವಿ, ದರಾ ಬೇಂದ್ರೆ ಅವರ ವಿಚಾರಧಾರೆಗಳ ಬಗ್ಗೆ ನಾವು ಪ್ರಸ್ತಾವನೆ ಮಾಡ್ತೀವಿ. ಆದ್ರೆ ಹಲಸಂಗಿಯ ಮೊದಲ ಚನ್ನರು, ಹಲಸಂಗಿ ಪಕ್ಕದಲ್ಲಿರುವಂತ ಊರು ನಿಮ್ಗೆ ಗೊತ್ತಿದೆ, ಹಲಸಂಗಿ ಹೊಲಸಂಗಿ. ದರಾ ಬೇಂದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಹೊಲಸಂಗಿ. ಅವ್ರಿಗೆ ಏನ್ ಹೇಳ್ತಿದ್ರು, ನೀವು ಹೊಲಸಂಗಿ ಹಾಕೋತೀರಿ, ಅದಕ್ಕೆ ಹಲಸಂಗಿ ಹೆಸರು ಬಂದೈತಿ ಅಂತ ಹೇಳ್ತಿದ್ರಂತ ಮಧುರ ಚಂದ್ರರಿಗೆ. ಅಂತ ಮಧುರ ಚಂದ್ರ ಆದಿಯಾಗಿ ಒಂದು ಹಲಸಂಗಿ ಗೆಳೆಯರ ಬಳಗ ಅಂತ ಬರುತ್ತೆ. ತಾಪ್ಸೆ ರೇವಪ್ಪನವರು, ಪಿ ಧೂಲಾ ಸಾಹೇಬ್ರು, ಮಧುರ ಚಂದ್ರು, ಅದಾದ ನಂತರ ಸಿಂಪಿ ಲಿಂಗಣ್ಣವರು, ಇವರೆಲ್ಲ ಸೇರಿದಂತ ಒಂದು ಬಳಗ ಇತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನೀವು ನೆನ್ಪಿಟ್ಕೊಳ್ಳೇಬೇಕು. ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ಪಿ ಧೂಲಾ ಸಾಹೇಬ್ ಅಂತ ವ್ಯಕ್ತಿ. ಯಾಕಂದ್ರೆ ಕಾಲೇಜುಗಳು ಬಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಎಡಪಂಥಿ ಮತ್ತೊಂದು ಬಲಪಂಥಿ, ಒಬ್ಬರು ಬಂದು ಒಂದು ಧರ್ಮದ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ರು ಬಂದು ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ತಾರೆ, ತಿಕ್ಕಾಟ ಹಚ್ಚಿಬಿಡ್ತಾರೆ. ಅನ್ನೆಸೆಸರಿ ಹುಡುಗರಿಗೆ ಏನಪ್ಪಾ ಅಂತಾರೆ, ಬಟ್ಟೆಗಳ ಆಧಾರದ ಮೇಲೆ ಧರ್ಮವನ್ನು ಬೋಧನೆ ಮಾಡಿ ಜಗಳ ಹಚ್ಚಿಡ್ತಾರೆ. ಅರೆ ನೆನ್ಪಿಟ್ಕೊಳ್ರಿ, ಅರೆ ಖೂಬ್ ಬೇತಿ ಅಮನ್ ಕಿ ಗಂಗಾ ಬಹನೆ ದೋ, अरे खूब बेटी अमन की गंगा बहने दो, मत फैलाओ देश में दंगा रहने दो, लाल हरे रंग में ना बांटो हमको, हमारे छत पर एक तिरंगा रहने दो, हमारे छत पर एक तिरंगा रहने दो. ಇನ್ನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ರಿ. ತೋಂಟ ಸಿದ್ಲಿಂಗಪ್ಪನವ್ರು ಒಂದು ಮಾತು ಹೇಳ್ತಿದ್ರು, ಜಾತಿ ಧರ್ಮ ನಿಮ್ ಜಗಲಿ ಮ್ಯಾಗ, ಭಾರತ ಸಂವಿಧಾನ ನಿಮ್ ಎದಿ ಮ್ಯಾಗ ಅಂತ ಹೇಳ್ಬಿಟ್ಟು ಹಂಗ ಬದುಕಬೇಕಾಗಿ. ಪಿ ಧೂಲಾ ಸಾಹೇಬ್ರು ಇಸ್ಲಾಂ ಆಗಿದ್ದರು ಕೂಡ, ಅವರ ಏನು ಒಡನಾಡಿಗಳೆಲ್ಲರೂ ಏನಪ್ಪಾ ಅಂದ್ರೆ ಹಿಂದೂಗಳಾಗಿದ್ರು. ಅವ್ರ ಮಧ್ಯದೊಳಗೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಜಾತಿನೇ ಬರಲಿಲ್ಲ, ಧರ್ಮನೂ ಬರಲಿಲ್ಲ. ಅವ್ರು ಇಷ್ಟುದ್ದ ಕೂದಲು ಬಿಟ್ಟಿದ್ದೀರಿ. ಆ ಫೋಟೋ ನೋಡ್ರಿ, ಹಳೆ ಫೋಟೋಗಳು ಎಷ್ಟು ಹ್ಯಾಂಡ್ಸಮ್ ಇದ್ರು ಗೊತ್ತೇನ್ರಿ. ಯಾರೋ ಹುಡುಗ ಅಂದಲ್ಲ, ಇವತ್ತು ನೀವು ಚಂದ ಕಾಣಾಗತ್ತೀರಿ, ನಿಮ್ 10 ಪಟ್ಟು ಚಂದ ಇವತ್ತಿಗೂ ಕಾಣ್ತಾರೆ. ಪಿ ಧೂಲಾ ಸಾಹೇಬ್ ಇಷ್ಟುದ್ದು ಕೂದಲ ಬಿಟ್ಕೊಂಡು. ಯಾಕೆ ಅವ್ರು ಅಷ್ಟೊಂದು ಕೂದಲ ಬಿಟ್ಟಿದ್ರು ಅಂತ ಕೇಳಿದ್ರೆ, ಅವ್ರ ಮನೆಯೊಳಗೆ ಯಾರು ದೇವರಿಗೆ ಜಡಿ ಬಿಟ್ಟಿದ್ದಿಲ್ಲ. ಇನ್ನೂ 4 ವರ್ಷ ಬಿಟ್ಟು ತೆಗಿತೀನಿ ಅಂತ ಯಾರು ಅವ್ರ ಅಪ್ಪ ಜಡಿ ಬಿಟ್ಟಿದ್ದಿಲ್ಲ. ಪಿ ಧೂಲಾ ಸಾಹೇಬ್ರೆ ಜಡಿ ಬಿಡ್ತಾರ. ಕಾರಣ ಏನು ಗೊತ್ತಾ? ಭಾರತ ದೇಶಕ್ಕೆ ಯಾವತ್ತು ಸ್ವಾತಂತ್ರ್ಯ ಸಿಗತೈತಿ ಅವತ್ತಿದ್ದನ್ನ ನಾ ತಲೆ ಕೂದಲನ್ನ ಕತ್ತರಿಸ್ಕೊತೀನಿ ಅಂತ ಬಿಟ್ಟಂತ ಪಿ ಧೂಲಾ ಸಾಹೇಬ್ರು ಎಲ್ಲಿಯವರು? ಇಂಡಿ ಮಣ್ಣಿನವ್ರಿ. ದರಾ ಬೇಂದ್ರೆ ಅವರ ಸಾಹಿತ್ಯವನ್ನು ಓದ್ತೀವಲ್ಲ, ದರಾ ಬೇಂದ್ರೆ ಅವರ
ಕೆಲವೊಂದಿಷ್ಟು ಕವಿತೆಗಳಿದಾವು. ಆ ಕವಿತೆಗಳ ಬಗ್ಗೆ ನಾವೇನಪ್ಪಾ ಅಂದ್ರೆ ಬಹಳ ಅಭಿಮಾನದಿಂದ ಹೇಳ್ಕೊಂತಿರ್ತೀವಿ. ಆದ್ರೆ ಅದೇ ದ.ರಾ ಬೇಂದ್ರೆ ಅವರು ಇಲ್ಲಿರುವಂತ ಮೊದಲ ಚೆನ್ನದ ಕುರಿತಾಗಿ 13 ಕವಿತೆಗಳನ್ನ ಬರೀತಾರೆ. ಚೆನ್ನ ನನ್ನ ಮೊದಲ ಚೆನ್ನ ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣವೂ ಕೂಡ